ನಮಸ್ಕಾರ ವೀಕ್ಷಕರೇ. ಅತ್ಯಂತ ಕುತೂಹಲ ಕೆರಳಿಸ್ತಾ ಇರೋ ತಮಿಳುನಾಡು ರಾಜಕೀಯ ಅಖಾಡದಲ್ಲಿ ಈಗಾಗಲೇ ಓಲೈಕೆ ಶುರುವಾಗಿದೆ. ಜಾತ್ಯತೀತತೆ ಅನ್ನೋ ಪದದ ಅರ್ಥವನ್ನ ಅನರ್ಥ ಮಾಡಿರೋ ನಾಯಕರಿಗೆ ಈಗ ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಟಕ್ಕರ್ ಕೊಟ್ಟಿದ್ದಾರೆ. ಸೆಲೆಕ್ಟಿವ್ ಸೆಕ್ಯುಲರಿಸಂ ಮಾಡ್ತಾ ಇರೋ ನಾಯಕರೆಲ್ಲ ಕ್ರಿಸ್ಮಸ್ ಕೇಕ್ ಹಿಂದೆ ಬಿದ್ದಿರೋದನ್ನ ನೋಡಿ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಬಹಳ ಸರಳವಾಗಿ ಜಾತಿ ಧರ್ಮದ ರಾಜಕೀಯ ಮಾಡ್ತಾ ಇರೋದು ಯಾರು ಅನ್ನೋದನ್ನ ತಿಳಿಸಿದ್ದಾರೆ. ಇದೇ ಹೊತ್ತಲ್ಲಿ ವಿಜಯ್ರ ಹಳೆ ಹೇಳಿಕೆಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದೆಡೆ ಎನ್ಡಿಎ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದ ಪ್ರಭಾವಿ ನಾಯಕರಾದ ಟಿಟಿವಿ ದಿನಕರನ್ ಹಾಗೂ ಪನ್ನೀರ್ ಸೆಲ್ವಂ ಎನ್ಡಿಎಗೆ ಗುಡ್ ಬೈ ಹೇಳೋ ಸೂಚನೆ ಕೊಟ್ಟಿದ್ದಾರೆ. ಇದು ಎನ್ಡಿಎಗೆ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಅವರ ನಿರ್ಧಾರದ ಹಿಂದಿನ ಕಾರಣ ಕೂಡ ಬಿಜೆಪಿಗೆ ಟೆನ್ಷನ್ ಕೊಡ್ತಾ ಇದೆ. ಇನ್ನೊಂದೆಡೆ ಕೇರಳದ ತಿರುವನಂತಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಯರ್ ಆಗಿ ಆಯ್ಕೆಯಾಗಿರೋದು ಉತ್ಸಾಹವನ್ನ ಸ್ವಲ್ಪ ಹೆಚ್ಚಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮಿಳುನಾಡು ರಾಜಕೀಯವನ್ನ ಅಷ್ಟು ಸುಲಭವಾಗಿ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ರಾಷ್ಟ್ರೀಯ ವಿಚಾರಗಳು, ದೇಶದ ಭದ್ರತೆ, ನೈಜ ಇತಿಹಾಸ ಇದ್ಯಾವುದೂ ಅಲ್ಲಿಯ ಜನರಿಗೆ ಅರ್ಥವಾಗೋದಿಲ್ಲ. ಭಾಷೆ ವಿಚಾರವನ್ನ ಸ್ವಲ್ಪ ಎತ್ತಿ ಕಟ್ಟಿದ್ರೆ ಸಾಕು, ನಮ್ಮ ರಾಜ್ಯದ ಜನರು ಎಲ್ಲದರಲ್ಲೂ ನಂಬರ್ 1 ಅಂತ ಹೇಳಿ ಉಬ್ಬಿಸಿದ್ರೆ ಸಾಕು, ಮತ್ತೆ ಆರಾಮಾಗಿ ಜನರನ್ನ ಯಾಮಾರಿಸ್ಕೊಂಡು ಹೋಗ್ಬೋದು ಅನ್ನೋ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಆದ್ರೆ ಈ ಹೊತ್ತಲ್ಲಿ ಅಣ್ಣಾಮಲೈ ಎಂಟ್ರಿ ಕೊಟ್ಟು ಸಾಕಷ್ಟು ಸಮಾವೇಶ ಹಾಗೂ ಕಾಲ್ನಡಿಗೆಯ ಮೂಲಕ ಬಿಜೆಪಿಗೆ ಬಲ ತುಂಬಿ ಲೋಕಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಡಬಲ್ ಡಿಜಿಟ್ ವೋಟ್ ಶೇರ್ ಕ್ರಾಸ್ ಆಗೋ ಮಟ್ಟಕ್ಕೆ ಹವಾ ಕ್ರಿಯೇಟ್ ಮಾಡಿರೋದು ಕಾಣಿಸ್ತಾ ಇದೆ. ಹಾಗಿದ್ರೆ ಈಗ ಎಲ್ಲವೂ ಚೇಂಜ್ ಆಗಿದೆಯಾ ಅಂತ ಕೇಳಿದ್ರೆ, ಸಿನಿಮಾ ನಟ ಒಬ್ಬ ರಾಜಕೀಯಕ್ಕೆ ಬಂದಿದ್ದೆ ತಡ ಎಲ್ಲರೂ ಅವರ ಹಿಂದೆ ಓಡ್ತಾ ಇರೋದು ಕಾಣಿಸ್ತಾ ಇದೆ. ಆದ್ರೆ ಒಂದು ಸರಿಯಾದ ಐಡಿಯಾಲಜಿ ಇಲ್ಲದೆ ಸೆಕ್ಯುಲರ್ ಅಂತ ಹೇಳ್ತಾ ಇರೋ ವಿಜಯ್ ಹಾಗೂ ಸ್ಟಾಲಿನ್ರ ಅಸಲಿಯತನ್ನ ಅಣ್ಣಾಮಲೈ ಪ್ರಶ್ನೆ ಮಾಡಿ ಮತ್ತೆ ಎಕ್ಸ್ಪೋಸ್ ಮಾಡಿದ್ದಾರೆ. ಕ್ರಿಸ್ಮಸ್ ಹಿನ್ನೆಲೆ ಡಿಎಂಕೆ ಹಾಗೂ ಟಿವಿಕೆ ಎರಡೂ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹಬ್ಬವನ್ನ ಆಯೋಜನೆ ಮಾಡೋದು, ಆಯೋಜನೆ ಆಗಿರೋ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಎಲ್ಲವನ್ನು ಜೋರಾಗಿ ನಡೆಸ್ತಾ ಇದ್ರು. ಆದ್ರೆ ಕನ್ಯಾಕುಮಾರಿಯಲ್ಲಿ ಆಯೋಜನೆ ಮಾಡಿದ್ದ ಕ್ರಿಸ್ಮಸ್ ಪಾರ್ಟಿಗೆ ಮಾತ್ರ ಸಿಎಂ ಹೋಗಿಲ್ಲ ಅನ್ನೋದನ್ನ ಅಣ್ಣಾಮಲೈ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಾರಣವನ್ನು ತಿಳಿಸೋ ಅವರು, ಈ ಬಾರಿ ಕನ್ಯಾಕುಮಾರಿಯಲ್ಲಿ ಟಿವಿಕೆ ವಿಜಯ್ಗೂ ಕೂಡ ಆಹ್ವಾನ ಕೊಟ್ಟಿದ್ರಿಂದ ಸಿಎಂ ಅಲ್ಲಿಗೆ ಹೋಗಿಲ್ಲ. ಕನ್ಯಾಕುಮಾರಿಯಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೆಯುತ್ತೆ. ಹಲವು ವರ್ಷಗಳಿಂದ ಸಿಎಂ ಅಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ರಾಜಕೀಯ ಕಾರಣಗಳಿಂದ ಹೋಗಿಲ್ಲ. ಇದೊಂಥರ ಹೇಗಾಗಿದೆ ಅಂದ್ರೆ, ಓಲೈಕೆ ಹಿಂದೆ ಬಿದ್ದಿರೋ ನಾಯಕರಿಗೆ ಮೊದಲು ಯಾರು ಪ್ಲಮ್ ಕೇಕ್ ತಿನ್ನೋದು ಅನ್ನೋ ಸ್ಪರ್ಧೆ ಶುರುವಾಗಿದೆ ಅಂತ ಕಾಲೆಳೆದಿದ್ದಾರೆ. ಹಾಗೆ ಮುಂದುವರೆದು ಡಿಎಂಕೆ ಆ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಳ್ತು. ಆದ್ರೆ ಟಿವಿಕೆ ಹಾಗೂ ಕಾಂಗ್ರೆಸ್ ಆ ಕಾರ್ಯಕ್ರಮದಲ್ಲಿ ಕೇಕ್ ತಿಂದಿವೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ಟಿವಿಕೆ ಕಾಂಗ್ರೆಸ್ಗೆ ಹತ್ತಿರವಾಗ್ತಾ ಇದೆ ಅನ್ನೋದನ್ನ ಪರೋಕ್ಷವಾಗಿ ನುಡಿದಿದ್ದಾರೆ. ಒಂದೇ ಕಾಂಗ್ರೆಸ್ ಹಾಗೂ ಟಿವಿಕೆ ಮೈತ್ರಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಅಥವಾ ಟಿವಿಕೆ ಡಿಎಂಕೆಯ ಬಿ ಟೀಮ್ ಆಗಿರೋದ್ರಿಂದ ಎರಡೂ ಒಟ್ಟಿಗೆ ಕಾಣಿಸಿಕೊಂಡಿರಬಹುದು ಅನ್ನೋ ಅರ್ಥವನ್ನ ಇದು ಕೊಡ್ತಾ ಇದೆ. ಆದ್ರೆ ಇದೇ ವೇಳೆ ಡಿಎಂಕೆ ಹಾಗೂ ಟಿವಿಕೆಯ ಸೆಲೆಕ್ಟಿವ್ ಸೆಕ್ಯುಲರಿಸಂ ಅನ್ನು ಕೂಡ ಅಣ್ಣಾಮಲೈ ಪ್ರಶ್ನೆ ಮಾಡಿದ್ದಾರೆ. ಬಾಯಿ ಬಿಟ್ರೆ ನಾವು ಜಾತ್ಯತೀತ, ಎಲ್ಲರೂ ಒಂದೇ, ಹಾಗೆ ಹೀಗೆ ಅಂತ ಹೇಳೋ ಸ್ಟಾಲಿನ್ ಹಿಂದೂ ಹಬ್ಬಗಳು ಬಂದ್ರೆ ಕನಿಷ್ಠ ಶುಭಾಶಯ ಕೂಡ ಕೋರೋದಿಲ್ಲ. ಅದೇ ಬೇರೆ ಧರ್ಮಗಳ ಹಬ್ಬ ಅಂದ್ರೆ ಎಲ್ಲರಿಗಿಂತ ಮೊದಲು ಓಡಿ ಹೋಗಿ ಭಾಗಿಯಾಗಿ ಪ್ರೀತಿ ತೋರಿಸ್ತಾರೆ. ಇದ್ಯಾವ ಸೀಮೆ ಸೆಕ್ಯುಲರಿಸಂ? ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಧರ್ಮದ ಹಬ್ಬಗಳಿಗೂ ಶುಭಾಶಯ ಕೋರುತ್ತೆ. ಹಬ್ಬಗಳ ವಿಚಾರದಲ್ಲಿ ಯಾರನ್ನು ಟೀಕಿಸೋದು ಅಥವಾ ವಿರೋಧಿಸೋದು ಮಾಡೋದಿಲ್ಲ. ಆದ್ರೆ ನಿಮ್ಮ ಸೆಲೆಕ್ಟಿವ್ ಸೆಕ್ಯುಲರಿಸಂನಲ್ಲಿ ಯಾವಾಗ್ಲೂ ಹಿಂದೂಗಳನ್ನ ಕಡೆಗಣಿಸೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಅಲ್ಲದೆ ವಿಜಯ್ರ ಹಳೆ ಹೇಳಿಕೆ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ತಮ್ಮ ಪಕ್ಷದ ಸಮಾವೇಶವನ್ನ ಸರಿಯಾಗಿ ಆಯೋಜನೆ ಮಾಡದ ಕಾರಣ ಕರೂರಿನಲ್ಲಿ 41 ಜನರು ಜೀವ ಕಳೆದುಕೊಳ್ಳೋ ಹಾಗಾಯ್ತು. ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗದೆ ಹಲವು ದಿನಗಳ ಕಾಲ ವಿಜಯ್ ಮಾಧ್ಯಮದಿಂದ ದೂರ ಉಳಿದಿದ್ರು. ಮೆಲ್ಲಗೆ ಹಲವು ದಿನಗಳ ಬಳಿಕ ಮುಂದೆ ಬಂದಿದ್ದ ವಿಜಯ್, 41 ಜನರ ಸಾವಾಗಿದೆ, ಇದು ದುಃಖದ ಸಮಯ, ಈ ಟೈಮ್ನಲ್ಲಿ ಹಬ್ಬಗಳನ್ನ ಆಚರಿಸುವುದು ಸರಿಯಲ್ಲ, ಆದ್ರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ದೀಪಾವಳಿಯನ್ನ ಆಚರಿಸಬೇಡಿ ಅಂತ ಕರೆ ಕೊಟ್ಟಿದ್ರು. ಅದಾಗಿ 1 ತಿಂಗಳು ಕಳೆಯೋದ್ರ ಒಳಗೆ ಕ್ರಿಸ್ಮಸ್ ಬಂದಿದೆ. ಇದನ್ನ ಬಹಳ ಅದ್ದೂರಿಯಾಗಿ ಉತ್ಸಾಹದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ 41 ಜನರ ಸಾವಿನ ದುಃಖ ಸರಿ ಆಯ್ತಾ, ಅಥವಾ ಹಿಂದೂಗಳ ದೀಪಾವಳಿಯನ್ನ ಆಚರಿಸಿದ್ರೆ ತಮ್ಮ ಪ್ರೆಸ್ಟೀಜ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಮತಾಂತರಗೊಂಡಿರೋ ಜೋಸೆಫ್ ವಿಜಯ್ ಕರೂರು ಘಟನೆಯ ನೆಪವನ್ನ ಒಡ್ಡಿದ್ರ ಅಂತ ಜನರು ಪ್ರಶ್ನಿಸೋ ಹಾಗಾಗಿದೆ. ಆದ್ರೆ ಒಂದು ಕಡೆ ರಾಜಕೀಯ ಎದುರಾಳಿಗಳನ್ನ ಪ್ರಶ್ನಿಸುವ ಮೂಲಕ ಅಣ್ಣಾಮಲೈ ಆಕ್ಟಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಎನ್ಡಿಎ ಲೆಕ್ಕಾಚಾರಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಎಐಎಡಿಎಂಕೆಯಿಂದ ದೂರವಾಗಿರೋ ಮಾಜಿ ಸಿಎಂ ಪನ್ನೀರ್ ಸೆಲ್ವಂ ಹಾಗೂ ಟಿಟಿವಿ ದಿನಕರನ್ರನ್ನ ಒಕ್ಕೂಟಕ್ಕೆ ಕರೆತಂದ್ರೆ ಪ್ರಬಲ ಪೈಪೋಟಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ನಡೆದಿತ್ತು. ಆದ್ರೆ ಈಗ ಅವರಿಬ್ಬರು ಇನ್ನೊಂದು ದಿಕ್ಕಿನತ್ತ ನಿಂತಿದ್ದಾರೆ. ಈ ಇಬ್ರು ನಾಯಕರು ಬಿಜೆಪಿ ಹೈಕಮಾಂಡ್ ಹಾಗೂ ಅಣ್ಣಾಮಲೈ ಜೊತೆಗೆ ಹಲವು ಸುತ್ತಿನ ಮಾತುಕತೆಗಳನ್ನ ನಡೆಸಿದ್ರು. ಆದ್ರೆ ಇತ್ತೀಚೆಗೆ ದಿನಕರನ್ ತಮ್ಮ ಬಳಗದ ಜೊತೆಗೆ ವಿಜಯ್ ಪಕ್ಷವನ್ನ ಸೇರ್ಕೊಳ್ಳೋ ಬಗ್ಗೆ ಹಿಂಟ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಪನ್ನೀರ್ ಸೆಲ್ವಂ ಕ್ಯಾಂಪ್ ಕೂಡ ನಾವು ಟಿವಿಕೆಗೆ ಹೋಗೋದ್ರಲ್ಲಿ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದೆ.
ಮೊದಲ ಬಾರಿಗೆ ಟಿವಿಕೆ ಕೂಡ ಇಬ್ಬರೂ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಅನ್ನೋದನ್ನ ಅಧಿಕೃತವಾಗಿ ಹೇಳ್ಕೊಂಡಿದೆ. ಅಂದಹಾಗೆ ಇವರಿಬ್ಬರು ಪ್ರಭಾವಿಗಳು, ಇವರಿಬ್ಬರು ಯಾರ ಕೈ ಜೋಡಿಸಿದ್ರು ಅವರ ಪಡೆ ಬಲವಾಗುತ್ತೆ ಅನ್ನೋದು ಗೊತ್ತಿರೋದೆ. ಆದ್ರೆ ಯಾಕೆ NDA ಇಂದ ದೂರ ಆಗ್ತಿದ್ದಾರೆ ಅಂತ ನೋಡಿದ್ರೆ ಅದಕ್ಕೆ ಕಾರಣ ಪಳನಿಸ್ವಾಮಿ. ಹಳೆಯದನ್ನ ಮರೆತು ಮತ್ತೆ ಎಲ್ಲರನ್ನೂ ಒಗ್ಗೂಡಿಸಿ ಬಲ ಪ್ರದರ್ಶನ ಮಾಡೋಣ ಅಂತ ಬಿಜೆಪಿ ಸಲಹೆ ಕೊಟ್ರೆ ಪಳನಿಸ್ವಾಮಿ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ, ಬೇಕಿದ್ರೆ NDA ಒಕ್ಕೂಟದಲ್ಲಿ ಅವರು ಬಂದು ಸೇರ್ಕೊಳ್ಳಲಿ ಅಂತ ಹೇಳಿದ್ರು. ಈಗ ಅವರಿಬ್ಬರು ಪಳನಿಸ್ವಾಮಿ ಸಿಎಂ ಆಗುವುದು ನಮಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿ ಬೇರೆ ದಾರಿಯನ್ನ ಹಿಡಿದಿದ್ದಾರೆ. ಅಂದಹಾಗೆ ಇವರಿಬ್ಬರಿಗೂ ಬಿಜೆಪಿ ಜೊತೆಗೆ ಯಾವ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ಪಳನಿಸ್ವಾಮಿ ಜೊತೆಗೆ ಅನ್ನೋದು ಕ್ಲಿಯರ್ ಆಗಿದೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಪನ್ನೀರ್ ಸೆಲ್ವಂ ಬೆಂಬಲಿಗರು ಮೊದಲಿಗೆ DMK ಸೇರೋ ಆಯ್ಕೆ ಬಗ್ಗೆ ಯೋಚನೆ ಮಾಡಿದ್ರು. ಆದ್ರೆ ಈಗ TVK ಬೆಟರ್ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಇಬ್ಬರ ಮೈತ್ರಿ ಫೈನಲ್ ಆಯ್ತು ಅಂದ್ರೆ ವಿಜಯ್ಗೆ ಜಾಕ್ಪಾಟ್ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಮೊದಲ ಬಾರಿಗೆ ರಾಜಕೀಯಕ್ಕೆ ಬರ್ತಾ ಇರೋ ವಿಜಯ್ಗೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲ, ಐಡಿಯಾಲಜಿ ಇಲ್ಲ, ವೇದಿಕೆ ಮೇಲೆ ಹೇಗೆ ಮಾತಾಡಬೇಕು ಅನ್ನೋದರ ಅರಿವಿಲ್ಲ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇಡೀ ಪಕ್ಷದಲ್ಲಿ ಜನರಿಗೆ ಗೊತ್ತಿರೋದು ವಿಜಯ್ ಮಾತ್ರ. ಹೀಗಿರುವಾಗ ಎಲ್ಲಾ ಕ್ಷೇತ್ರಗಳನ್ನ ಹೇಗೆ ಗೆಲ್ಲಿಸ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಈ ಹೊತ್ತಲ್ಲಿ ಮಿನಿಮಮ್ 15 ಸೀಟ್ ಗೆಲ್ಲಿಸೋ ಕೆಪಾಸಿಟಿ ಇರೋ 2-3 ನಾಯಕರು ವಿಜಯ್ಗೆ ಬೆಂಬಲ ಕೊಟ್ರೆ ಈ ಬಾರಿ ಗಮನಾರ್ಹ ಸೀಟ್ಗಳನ್ನ ಗೆಲ್ಲೋ ಮೂಲಕ ಎಲ್ಲರಿಗೂ ಬಿಸಿ ಮುಟ್ಟಿಸೋ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ನಡೆದಿದೆ. ಈ ಹಿಂದೆ AIADMKಯ ಪ್ರಭಾವಿ ನಾಯಕ ಸೆಂಗೋಟೆಯನ್ ವಿಜಯ್ ಬಳಗವನ್ನ ಸೇರ್ಕೊಂಡಿದ್ರು. ಈಗ ಇನ್ನಿಬ್ಬರು ಸೇರ್ಪಡೆಗೆ ರೆಡಿಯಾಗಿದ್ದಾರೆ. ಅಲ್ಲಿಗೆ ಇದರ ಹೊಡೆತ DMKಗಿಂತ ಹೆಚ್ಚಾಗಿ AIADMKಗೆ ಬೀಳುತ್ತೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿಗೆ ಸಮಾಧಾನ ಸಿಗ್ತಾ ಇರೋದು ಮಾತ್ರ ಕೇರಳದಲ್ಲಿ. ಬಿಜೆಪಿಯಿಂದ ಮೊದಲ ಬಾರಿಗೆ ತಿರುವನಂತಪುರಂ ನಗರ ಮೇಯರ್ ಆಗಿ ಆಯ್ಕೆಯಾಗುವ ಮೂಲಕ VV ರಾಜೇಶ್ ಇತಿಹಾಸವನ್ನ ನಿರ್ಮಿಸಿದ್ದಾರೆ. 49 ವರ್ಷದ ರಾಜೇಶ್ ತಿರುವನಂತಪುರ ಸಿಟಿ ಕಾರ್ಪೊರೇಷನ್ ನಲ್ಲಿ 4 ದಶಕಗಳ LDF ಆಳ್ವಿಕೆಗೆ ಅಂತ್ಯ ಹಾಡಿದ್ದಾರೆ. ರಾಜೇಶ್ ಚುನಾವಣೆಯಲ್ಲಿ 51 ಮತಗಳನ್ನ ಪಡೆದರು, 2 ಮತಗಳನ್ನ ಅಮಾನ್ಯ ಅಂತ ಘೋಷಣೆ ಮಾಡಲಾಯಿತು. ಪ್ರಮಾಣ ವಚನ ಸಮಾರಂಭವನ್ನ ವೀಕ್ಷಿಸುವುದಕ್ಕೆ ಪಕ್ಷದ 100 ಕಾರ್ಯಕರ್ತರು ಕಾರ್ಪೊರೇಷನ್ ಹಾಲ್ ಮತ್ತು ಅದರ ಆವರಣದಲ್ಲಿ ಜಮಾಯಿಸಿದ್ರು. ಇನ್ನು GS ಆಶಾನಾಥ್ ಉಪಮೇಯರ್ ಚುನಾವಣೆಗೆ ಬಿಜೆಪಿಯ ಅಭ್ಯರ್ಥಿಯಾಗಿದ್ರು. ಇತ್ತೀಚಿನ ಚುನಾವಣೆಯಲ್ಲಿ ಒಟ್ಟು 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನ ಪಡೆಯುವ ಮೂಲಕ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇನ್ನು ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದ ಕಣ್ಣಮೂಲ ವಾರ್ಡ್ನಿಂದ ಗೆದ್ದ ಪಟ್ಟೂರು ರಾಧಾಕೃಷ್ಣನ್ ಅವರ ಬೆಂಬಲವನ್ನ ಪಡೆಯುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಅದರಿಂದ ಸರಳ ಬಹುಮತವನ್ನ ಪಡೆಯಿತು. LDF ಮತ್ತು ಕಾಂಗ್ರೆಸ್ ನೇತೃತ್ವದ UDF ಕ್ರಮವಾಗಿ 29 ಮತ್ತು 19 ಸ್ಥಾನಗಳನ್ನ ಗೆದ್ದಿದ್ವು. ಹಿಂದಿನ ಕೌನ್ಸಿಲ್ನಲ್ಲಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ವಿಳಿಂಜಂ ವಾರ್ಡ್ನ ಸ್ವತಂತ್ರ ಅಭ್ಯರ್ಥಿ ಮರಣ ಹೊಂದಿದ ಕಾರಣ ಚುನಾವಣೆಯನ್ನು ಮುಂದೂಡಲಾಗಿತ್ತು. ಇನ್ನು 2ನೇ ಅವಧಿಗೆ ನಿಗಮಕ್ಕೆ ಆಯ್ಕೆಯಾದ ರಾಜೇಶ್ ಕೊಡಂಗನೂರು ವಾರ್ಡ್ ಅನ್ನ ಪ್ರತಿನಿಧಿಸುತ್ತಾರೆ. ಒಟ್ಟಲ್ಲಿ ಸಿನಿಮಾ ಗುಂಗಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆ ತರುವುದು ಅಷ್ಟು ಸುಲಭ ಅಲ್ಲ ಅನ್ನೋ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.